ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಯೂನಿಕ್. ಇವತ್ತು ನಾವು ಕೇವಲ ಇತಿಹಾಸದ ಪುಟಗಳನ್ನು ತಿರುಚುತ್ತಿಲ್ಲ. ಇವತ್ತು ನಾವು ನಮ್ಮ ರಕ್ತನಾಳಗಳಲ್ಲಿ ಸ್ವಾಭಿಮಾನದ ಕಿಚ್ಚು ಹೊತ್ತಿಸುವ, ಪ್ರತಿ ಭಾರತೀಯನ ಹೆದೆಯ ಹುಬ್ಬಿಸುವಂತಹ ಅಖಂಡ ವೀರನೊಬ್ಬನ ಕಥೆಯನ್ನು ಕೇಳಲಿದ್ದೇವೆ. ಆ ಹೆಸರು ಕೇವಲ ಹೆಸರಲ್ಲ, ಅದು ತ್ಯಾಗದ ಪ್ರತೀಕ, ಸ್ವಾಭಿಮಾನದ ಹುತ್ತುಂಗ, ನಮ್ಮ ಮಾತೃಭೂಮಿಯ ಘನತೆಯ ಸಂಕೇತ. ಹೌದು, ನಾವು ಮಾತನಾಡುತ್ತಿರುವುದು ವೀರ ಮಹಾರಾಣಾ ಪ್ರತಾಪ್ ಸಿಂಗ್. ಸ್ನೇಹಿತರೆ, ಕ್ರಿಸ್ತಶಕ 16ನೇ ಶತಮಾನ. ಇಡೀ ಭಾರತವೇ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಅಕ್ಬರ್ನ ಬೇಟೆಗೆ ಸಿಕ್ಕು ಬಿದ್ದು ನಡುಗುತ್ತಿತ್ತು. ಅನೇಕ ರಾಜರು ಮೊಘಲರ ಶಕ್ತಿಗೆ ಶರಣಾಗಿದ್ದರು. ಕೆಲವರು ತಮ್ಮ ಹೆಣ್ಣು ಮಕ್ಕಳನ್ನೇ ಮೊಘಲ್ ರಾಜರೊಂದಿಗೆ ಮದುವೆ ಮಾಡಿಕೊಟ್ಟು ಸಂಬಂಧನೂ ಬೆಳೆಸಿದ್ದರು. ಅಧೀನರಾಗಿ ಬದುಕುವುದೇ ಸೂಕ್ತ ಎಂದು ಭಾವಿಸಿದ್ದರು. ಆದರೆ ಒಬ್ಬನಿದ್ದ, ಅಕ್ಬರ್ನ ಶಕ್ತಿ, ಆಮಿಷ, ಬೆದರಿಕೆ ಯಾವುದಕ್ಕೂ ಜಗ್ಗದ ಬಗ್ಗದ, ಯಾರಿಗೂ ತಲೆಬಾಗದ ಸಿಂಹ. ಹೌದು, ಅವನೇ ಮೇವಾರ್ ಪೌರುಷ ಮಹಾರಾಣಾ ಪ್ರತಾಪ್ ಸಿಂಗ್. ಅಕ್ಬರ್ ಪ್ರತಾಪ್ ಸಿಂಗ್ರನ್ನು ಅಧೀನಗೊಳಿಸಲು ಶತಪ್ರಯತ್ನ ಮಾಡಿದ. ಸಂಪತ್ತಿನ ಆಮಿಷವೂ ಹೂಡಿದ. ದೊಡ್ಡ ದೊಡ್ಡ ಜಾಗೀರುಗಳನ್ನು ಕೊಡುವೆ ಎಂದ. ಆದರೆ ವೀರ ಪ್ರತಾಪ್ ಸಿಂಗ್ ಸಿಂಹದ ಗರ್ಜನೆ ಒಂದೇ: ನನ್ನ ಮಾತೃಭೂಮಿ, ನನ್ನ ತಾಯಿ, ಅವಳ ಸ್ವಾತಂತ್ರ್ಯಕ್ಕೆ ಯಾವ ಬೆಲೆಯೂ ಇಲ್ಲ. ಮೊಘಲರ ದಾಸನಾಗಿ ಬಾಳುವ ಬದಲು ಸಾಯುತ್ತೇನೆ. ಗೆಳೆಯರೇ, ಇದು ಕೇವಲ ಅವನ ಮಾತಾಗಿರಲಿಲ್ಲ, ಅದು ಅಕ್ಷರಂಶ ಅವನ ರಕ್ತದಲ್ಲಿ ಮಿಳಿತವಾಗಿದ್ದ ಸ್ವಾಭಿಮಾನದ ಮಂತ್ರವಾಗಿತ್ತು. ಸ್ನೇಹಿತರೆ, ಪ್ರತಾಪ್ ಸಿಂಗ್ ಅಂತಿಮವಾಗಿ ಯುದ್ಧಕ್ಕೆ ಸಿದ್ಧನಾದ. ಅದು ಹಲ್ದಿಘಾಟ್ ಕೇವಲ ಯುದ್ಧ ಭೂಮಿಯಲ್ಲ, ಬಂಗಾರದ ಅಕ್ಷರಗಳಲ್ಲಿ ಬರೆದಿಡಬೇಕಾದ ಭಾರತೀಯ ಸ್ವಾಭಿಮಾನದ ಪಾಠ. ಅಕ್ಬರ್ನ 10,000 ಸೈನಿಕರ ಅಶ್ವದಳಕ್ಕೆ ಪ್ರತಾಪ್ ಸಿಂಗ್ನ ಕೇವಲ 3,000 ವೀರ ಯೋಧರು ಮುಗಿಬಿದ್ದರು. ರಣಭೂಮಿಯಲ್ಲಿ ರಕ್ತದ ನದಿ ಹರಿಯಿತು. ಪ್ರತಿ ಕನ್ನಡಿಗ, ಪ್ರತಿ ಭಾರತೀಯ ಹೆಮ್ಮೆಯ ಪಡುವಂತಹ ಕ್ಷಣಗಳು. ಯುದ್ಧದಲ್ಲಿ ಪ್ರತಾಪ್ ಸಿಂಗ್ ಗಾಯಗೊಂಡರು. ಜೀವವೇ ಹೋಗುವಂತಹ ಸ್ಥಿತಿ. ಆದರೆ ಅವನನ್ನು ರಕ್ಷಿಸಲು ತನ್ನ ಜೀವನವನ್ನೇ ಪಣಕ್ಕಿಟ್ಟಿತು ಒಂದು ಜೀವ. ಆತಂಕದಲ್ಲಿ ತನ್ನ ಯಜಮಾನನನ್ನು ತನ್ನ ದೇಹದಲ್ಲಿ ರಕ್ತವಿದ್ದರೂ ಕುಸಿದು ಬೀಳುವ ಕೊನೆಯ ಕ್ಷಣದವರೆಗೂ ಹೊತ್ತು ಸಾಗಿದ ಆ ವೀರಶ್ವ ಚತಕ್. ಇದು ಕೇವಲ ಪ್ರಾಣಿಯಲ್ಲ, ಅದು ಸ್ವಾಮಿ ನಿಷ್ಠೆಯ ಉತ್ತಂಗ. ಚತಕ್ ಸತ್ತ ಆ ಸ್ಥಳ ಇಂದಿಗೂ ಭಾರತೀಯರಿಗೆ ಪವಿತ್ರ ರಣಭೂಮಿ. ಪ್ರತಾಪ್ ಸಿಂಗ್ ಅರಮನೆಯ ಸುಖವನ್ನು ಬಿಟ್ಟು ಅಕ್ಷರಶಃ ಹುಲ್ಲಿನ ರೊಟ್ಟಿಯನ್ನು ತಿಂದು ತನ್ನ ಮಕ್ಕಳಿಗೂ ಊಟ ಸಿಗದಂತಹ ಸಂಕಷ್ಟದಲ್ಲಿಯೂ ಪ್ರತಾಪ್ ಸಿಂಗ್ ಕುಗ್ಗಲಿಲ್ಲ. ಅವನ ದೃಷ್ಟಿ ಒಂದೇ ಆಗಿತ್ತು: ಸ್ವಾತಂತ್ರ್ಯ. ಕಾಡಿನ ಭಿಲ್ಲರನ್ನು ಸೇರಿಸಿಕೊಂಡು ಹೊಸ ಸೈನ್ಯವನ್ನೇ ಕಟ್ಟಿದ. ಚಕಿತಗೊಳಿಸುವಂತಹ ಗುರಿಲ್ಲ ಯುದ್ಧ ತಂತ್ರಗಳಿಂದ ಮೊಘಲರನ್ನು ಬೆಚ್ಚಿ ಬೀಳಿಸಿದ. ತಾನು ಕಳೆದುಕೊಂಡಿದ್ದ ಬಹುತೇಕ ಪ್ರದೇಶಗಳನ್ನು ಮರಳಿ ಪಡೆದ. ಆತ ಹೋರಾಟ ನಿಲ್ಲಿಸಲಿಲ್ಲ, ಹೋರಾಟಕ್ಕೆ ಹೊಸ ರೂಪವನ್ನೇ ಕೊಟ್ಟ.
ಸ್ನೇಹಿತರೆ, ಅದು 1597ರಲ್ಲಿ ಪ್ರತಾಪ್ ಸಿಂಗ್ ನಿಧನರಾದಾಗ ಅಕ್ಬರ್ ಕೂಡ ಕಣ್ಣೀರು ಹಾಕಿದನಂತೆ. ಒಬ್ಬ ಶತ್ರುವಿಗೂ ತನ್ನ ಪ್ರತಿಸ್ಪರ್ಧಿಯ ಮೇಲೆ ಇಷ್ಟು ಗೌರವ ಮೂಡಿಸಿದ ಪ್ರತಾಪ್ ಸಿಂಗ್ನ ಪೌರುಷ, ಧೈರ್ಯ ಮತ್ತು ಅಚಲ ದೇಶ ಪ್ರೇಮದ ದ್ಯೋತಕ. ಆತ ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದಿರಬಹುದು, ಆದರೆ ಅವನ ಹೆಸರು, ಅವನ ದಂತಕಥೆ ಇಂದಿಗೂ ಭಾರತದ ಮಣ್ಣಿನಲ್ಲಿ ಹರಿದಾಡುವ ಪ್ರತಿಯೊಂದು ಧನಿ ಹಾಗೂ ಪ್ರತಿಯೊಂದು ರಕ್ತವನ್ನು ಕುದಿಸುವ ಸಾಮರ್ಥ್ಯ ಹೊಂದಿದೆ. ಮಹಾರಾಣಾ ಪ್ರತಾಪ್ ಸಿಂಗ್ ಇಂದಿಗೂ ನಮಗೆ ಸ್ವಾಭಿಮಾನದ ಪಾಠ, ದೇಶ ಪ್ರೇಮದ ಸ್ಫೂರ್ತಿ. ಇಂತಹ ವೀರ ತ್ಯಾಗ ಬಲಿದಾನಗಳಿಂದಲೇ ನಮ್ಮ ಭಾರತ ದೇಶ ಹೆಮ್ಮೆಯಿಂದ ನಿಂತಿದೆ. ಇಂತಹ ವೀರರಿಗೆ ನಮ್ಮ ಶ್ರದ್ಧಾಂಜಲಿ. ಅವರ ಕಥೆಯನ್ನು ನಮ್ಮ ಮುಂದಿನ ಪೀಳಿಗೆಗೂ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಮಸ್ಕಾರಗಳೇ, ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಮಹಾರಾಣಾ ಪ್ರತಾಪ್ ಸಿಂಗ್, ಅಮರ್ ರಾಯ್.